ಒಳ್ಳೆ ಮಗ ಅಂದರೆ ಡಾಕ್ಟರ್ ಆದವ್ರ, ಇಂಜಿನಿಯರ್ ಆದವ್ರ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದವ್ರ, ಕಾಂಟ್ರಾಕ್ಟ್ದಾರರ, ಯಾರು ಒಳ್ಳೆ ಮಗ? ಅವ್ರೇನಾಗ್ತಾರೋ ಗೊತ್ತಿಲ್ಲ. ಡಾಕ್ಟ್ರೇ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನೇ ಆಗ್ಬೋದು, ಅಥವಾ ಕೂಲಿ ಕೆಲಸ ಬೇಕಾದ್ರೆ ಮಾಡ್ಬೋದು. ಯಾವ ವ್ಯಕ್ತಿ ತನ್ನ ತಂದೆ ತಾಯಿ ತನ್ನ ಹುಟ್ಟಿದೂರೊಳಗೆ ತಲೆ ಎತ್ಕೊಂಡು ಓಡಾಡುವಂಗೆ ಬದುಕ್ತಾವನೋ ಅವನು ನಿಜವಾಗ್ಲೂ ಒಳ್ಳೆ ಮಗ. ಅಪ್ಪ ಅವನ ಗೌರವ ಯಾರು ಕಳೆದಿಲ್ವೋ ಅವನು ಒಳ್ಳೆ ಮಗ. ಅತಿ ಹತಾಶೆ ಯಾವುದು ಗೊತ್ತಾ ಜೀವನದಲ್ಲಿ? ಯಾವ ತಂದೆ ತಾಯಿ ಮಕ್ಕಳಿಗೆ ಸಾವು ಕೇಳಬಾರ್ದು, ಕೇಳುವಂಗೆ ಬದುಕ್ತಾರೆ ಕೆಲವು ಮಕ್ಕಳು. ಭಗವಂತ ಎಲ್ಕ ಸಾವು ಕೊಡ್ತೀನಿ, ನನ್ನ ಮಗನ ಕೊಟ್ಬಿಡು ಅಂದವ್ರು ಎಷ್ಟೋ ಜನ. ಅಷ್ಟು ಕೆಟ್ಟದಾಗಿ ನಡ್ಕೊಂಡವ್ರೆ ತಂದೆ ತಾಯಿ ಮುಂದೆ. ಅದಕ್ಕೆ ಒಳ್ಳೆ ಮಕ್ಕಳು ಅಂದರೆ ನಾವು ಬರೀ ದುಡ್ಡೆಲ್ಲ ಲೆಕ್ಕ ಹಾಕೋದು. ವಿದ್ಯಾವಂತನಾದರೆ ಅಮೆರಿಕಕ್ಕೆ ಹೋದರೆ, ಜಪಾನ್ಗೆ ಹೋದರೆ, ಲಂಡನ್ಗೆ ಹೋದರೆ ಏನ್ರಿ ಬಂದು ಪ್ರಯೋಜನ? ಮೊನ್ನೆ ನಮ್ಮ ದೊಡ್ಡ ಆಸ್ಪತ್ರೆ ಹತ್ರ ಒಬ್ರು ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ನಿಂತಿದ್ರು. ಸಾರ್ ನಮಸ್ಕಾರ ಅಂದೆ. ನಮಸ್ಕಾರ ಬಾಪ ಅಂದರು. ಚೆನ್ನಾಗಿದ್ದೀರಾ ಅಂದೆ. ಏನೋ ಚೆನ್ನಾಗಿವ್ ನಿನ್ನೋದೊಂದು ಮಾತಲ್ವ ಅವಯ್ಯ, ಚೆನ್ನಾಗಿವಂಕಂಬಾರೋ ನಿನ್ನಂಗೆ ತ್ರೀಕ ನಿಂತಿದ್ದಾನೆ ಅಂದ ಅವನು. ಆಯಿತು ಬಿಡಪ್ಪ, ನಾ ತ್ರೀಕ ನಿಂತವನೆ. ಮಕ್ಕಳು ಅಂದೆ. 3 ಜನ ಮಕ್ಕಳು, ಎಲ್ಲ ಗ್ರ್ಯಾಜುಯೇಟಲ್ಲಿ ನಮ್ಮ ಮಕ್ಕಳು. ಇಡೀ ಡಿಸ್ಟಿಕ್ಗೆ ಫಸ್ಟು ನಾನು ದೊಡ್ಡ ಮಗ, ಗೊತ್ತಿಲ್ಲ ನಿನಗೆ, ಪೇಪರ್ಲೆಲ್ಲ ಬಂದಿತ್ತಲ್ಲ ಆಗ. ಆಯ್ತು ಸರ್, ಎಲ್ಲವನೀಗ ಅವನು ಅಮೆರಿಕದಲ್ಲಿ ಸೆಟ್ಲ್ ಆಗವನೆ, ಅಮೆರಿಕದಲ್ಲೇ ಅವನು. ಎರಡನೇನು ಏನು ಅವನಿಗಿಂಟು ಕಮ್ಮಿ ಇಲ್ಲ. ಅವನು ಭಾಳ ಫಾಸ್ಟ್. ಎರಡನೇನು ಭಾಳ ಫಾಸ್ಟ್. ಅವನು ಜಪಾನಿಲ್ಲ ಅವನು. ಮತ್ತು ಮಗಳು ಅಂದೆ. ಮಗಳು ಮೈಸೂರಿಗೆ ಮದುವೆ ಮಾಡಿದ್ದು, ಮೈಸೂರಿಗೆ ಕೊಟ್ಟಿದ್ದು. ಅವರು ಬೊಂಬೈಲಿ ಸೆಟ್ಲ್ ಆಗವ್ರೆ. ನೀವು ಅಂದೆ. ಶುಗರ್ ಟೆಸ್ಟ್ ಮಾಡ್ಸೋಕೆ ಬಂದೇವನಿಲ್ಲ ಮದ್ದೂರಿಗೆ ಅಂದರು. ಆಮೇಲೆ ಊರಲ್ಲಿ ಮನೆ ಅಂದೆ. ಮನೆ ಗೊತ್ತಿಲ್ವ ನಿನಗೆ? ದಡ್ಡ ನೀನು, ಬಂದು ನೋಡು. ನಮ್ಮ ಇಡೀ ತಾಲೂಕಲ್ಲೇ ನಮ್ಮ ಥರ ಮನೆ ಇಲ್ಲ ಯಾರ್ದು. 65 ಚದರ ನಮ್ಮ ಮನೆ, ಅಂಥ ಮನೆ ನಮ್ಮದು. ಆಮೇಲೆ ನಿಮ್ಮ ಹೆಂಗಸರು ಅಂದೆ. 8 ವರ್ಷ ಆಯಿತು ಕಣ ಸತ್ತೋಗ್ಬಿಟ್ರು ಅಂದ. ಸತ್ತೋಗ್ಬಿಟ್ರ? ನಿಂಗೆ ಫೋನ್ ಮಾಡಿಸಿದ್ನಲ್ಲ, ನೀವು ಬರಲಿಲ್ಲ ಅಂದ. ಏನೋ ಗೊತ್ತಾಗಲ್ಲ ಬಿಡಿ ಸರ್. ಆಮೇಲೆ ನಿಮಗೆ ಊಟ ಅಂದೆ. ತಮ್ಮನ ಸೊಸೆ ಅಲ್ಲೇ ಪಕ್ಕದ ಬಿದ್ದು ಮಾಡಿಕೊಡ್ತಾಳೆ ಅಂದ. ನಾನು ಬದ್ಪತ್ತ ಅನ್ಕೊಂಡೆ. 60 ಚದರ ಮನೇಲಿ, 65 ಚದರ ಮನೇಲಿ ಗಾಳಿ ಸುತ್ತಂಗೆ ನಿಂತವನೆ. ಇಟ್ಕೊಡೋರು ದಿಕ್ಕಿಲ್ಲ. ತಮ್ಮನ ಸೊಸೆ ಇಟ್ಕಾಯ್ಕ ಕೂತವನೆ. ಒಂದಿನ ಏನಾರ ಯಾಕೆ ಲೇಟು ಅಂದ್ರು ನಾಳಕ್ಕಿಂದ ಅದು ಕಟ್ಟು. ನಾ ಸೂಪರಾಗಿ ಇವನೇ ನಿತ್ರಿಕ ನಿಂತಿದ್ದೀಯ ಅಂತ ನನಗಂತಾನೆ. ಒಂದು ಹೊತ್ತಲ್ಲಿ ಅದೇ ಝಳಕ್ಕಂದರೆ ಬಾಯಿ ಬಿಡ್ಕೊಂಡು ಅವನ ಫ್ರಿಜ್ ಒಳಗೆ ಮುಡ್ಬೇಕು ತಗೊಂಡೋಗಿ. ಮಕ್ಕಳು ಬರೋ ಗಂಟೆ ಕಾಯಬೇಕು. ಯಾವುದ್ರಿ ಶ್ರೀಮಂತಿಗೆ? ಮಗ ಅಲ್ಲವನೇ ಅಂತ ಹೇಳ್ಕೊ ಓಡಾಡೋದಾ? ಮಗ ನನ್ನ ಕಷ್ಟ ಸುಖಕ್ಕವನೇ, ನನ್ನ ಚೆನ್ನಾಗಿ ನೋಡ್ಕೊತವನೆ, ನಾನು ಅಲ್ಲೇ ಅವನ ಜೊತೆಲಿ ಅವನೇ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಂಡವನೇ. ಅಯ್ಯೋ ನನ್ನ ಕಂಡ್ರೆ ಭಾಳ ಪ್ರೀತಿ. ಅವನು ಬೇಕ್ರಿ ಮಗ. ಎಲ್ಲಿ ದುಡ್ಡು ಕಳಿಸ್ಬಿಟ್ರೆ ಮಗನ ತಿಂಗಳಿಗೆ 20-25 ಸಾವಿರ ಫೋನ್ಪೇ ಮಾಡಿಬಿಟ್ರೆ ಮಗನ. 85 ವರ್ಷದ ಮುದುಕಿ ನಡ ಮುರುಕ ಮನೆಗವಳೆ. ಬೆಂಗಳೂರಿನ ಬರ್ತಾನೆ ಮಗ, ಊರೆಲ್ಲ ಕಾಣುವಂಗೆ. ಬಂದಾಗೆಲ್ಲ 3 ಸಾವಿರ ಕೊಡ್ತೀನಲ್ಲ, ನಿಂಗೆ ಹೆಂಗೆ ಕಷ್ಟ ಅಂತಾನೆ. 3 ವರ್ಷ ದುಡ್ಡು ತಗೊಂಡು ಅಮ್ಮನ ಗೋಬಿ ಮಂಚೂರಿ ತಿನ್ನೋಕೆ ಹೋದಾಳ. ಯೋಚಿಸ್ಬೇಕಲ್ವಾ? ದುಡ್ಡಿಂದ ಅಳಿದಲ್ರಿ ತಂದೆ ತಾಯಿಗಳನ್ನ, ದುಡ್ಡಿಂದ ಅಳಿದಲ್ಲ. ದೊಡ್ಡ ಆಗರ್ಭ ಶ್ರೀಮಂತ, ದೊಡ್ಡ ಆಗರ್ಭ ಶ್ರೀಮಂತ, 10 ಫ್ಯಾಕ್ಟ್ರಿ ಇದ್ದು, ಬೇಕಾದಷ್ಟು ಆಳು ಕಾಳು ಅವನಿಗೆ. ಹೆಂಡ್ತಿ ಒಬ್ಬನೇ ಮಗ. ಆ ಹೆಂಡ್ತಿಗೇನೋ ಕಾಯಿಲೆ ಬಂದು ಸತ್ತೋಗ್ಬಿಟ್ಲು. ಆ ಪುಟ್ಟ ಮಗುವಿಗೆ ಪ್ರೀತಿ ಇಲ್ಲ ನೋಡಿ. ಅವನ ಪ್ರೀತಿ ಇಲ್ಲ. ಕೊನೆ ಪಕ್ಷ ಮಗು ಅನ್ಕತ್ತು ನಮ್ಮ ಅಪ್ಪನಾರು ಅವನೆಲ್ಲ ಅಂತ. ಯಾವಾಗಾರ ಬರೋದು, ಅಪ್ಪ ಏನಪ್ಪ ನೀನು ಒಂದು ವಾರದಲ್ಲಿ ಓದೋನು ಈಗ ಬಂದಿದ್ದೀರಪ್ಪ, ಬೇಜಾರಾಯ್ತದ, ನಡಿಯಪ್ಪ ನಾನೆಲ್ಲಾರ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದು ಬಾ. ನನ್ನಂಗೆಲ್ಲ ಕರಿಬೇಡ, ತಗೋ 1 ಸಾವಿರ ಕೊಡ್ತೀನಿ, ಹೋಗಿದ್ದು ಬರೋ. ನೋಡಿ, ಆ ಮಗು ಕೇಳ್ದಾಗ ದುಡ್ಡು ಕೊಡೋದು. ಅಪ್ಪ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಅಂತೆ, ಅಪ್ಪ ಅಮ್ಮನ ಕರ್ಕಬ್ಬ ಅಂದವ್ರೆ. ಅಮ್ಮ ಅಂತೂ ಇಲ್ಲ, ನೀನಾರು ಬಾಪ. ನಾ ಬರಲ್ಲ ಕಣೋ, ನಂಗೆ ಟೈಮ್ ಇಲ್ಲ. ಅಲ್ಲಿ ಸಂಪಾದನೆ ಮಾಡ್ಕೋಬೇಕು, ತಗೋ 500 ರೂಪಾಯಿ ಕೊಡ್ತೀನಿ ಹೋಗು. ಆ ಮಗು ಎಲ್ಲಿಗಾರ ಕರೀಲಿ ದುಡ್ಡೊಂದು ಕೊಡ್ತಿದ್ದ ಅಷ್ಟೇ ಅವನು. ಕೊನೆಗೆ ಅವನು ಬೆಳೆದು ದೊಡ್ಡವನಾದ. ಆ ಹುಡುಗ ಒಳ್ಳೆ ಕೆಲ್ಸಕ್ಕೆ ಸೇರ್ಕಂಡ. ಈ ದುಡಿತಿದ್ನಲ್ಲ ಅಪ್ಪ ಲಕ್ಕು ಹೊಡೆದು ಮನಿಕಂತ ಮನಗವನೇ. ಒಂದಿನ ಮಗ ಒಯ್ತಾ ಇದ್ದ. ಅಪ್ಪ ಮಗನೇ ಅಂದ. ಏನಪ್ಪ ಅಂದ. ಯಾಕೋ ಆಯ್ತಿಲ್ಲ ಕಣಪ್ಪ, ಕೈ ಕಾಲು ಸೇದ್ದಂಗೆ ಆಯ್ತವಕಲ್ಲ, ತಡ್ಕೋಕಾಯ್ತಲ್ಲ ಕಲ ಅಂದ. ಹೌದೇ, ತಗೋ 5 ಸಾವಿರ ತಗೋ, ಆಸ್ಪತ್ರೆಗೆ ಹೋಗಿದ್ದು ಬಾ ಅಂದ. ನಾನು ಹೆಂಗ್ಲ ಹೋಗನೆ ಅಂದ. ನೀನು ಹಂಗೆ ಅಲ್ವಪ್ಪ ಕೊಡ್ತಿದ್ದು, ಹೋಗಿದ್ದು ಬಾ, ದುಡ್ಡು ತಗೊಂಡು ಬಿಡ್ಕಾಡೋದು ಹೋದ ಅವನು. ಮಾಡಿದ್ದುಣ್ಣು ಮಹಾರಾಯ. ಅದಕ್ಕೆ ಎಲ್ಲವನ್ನು ಕೂಡ ಹಣದಿಂದ ಅಳಿಯೋ ತಪ್ಪಾಗ್ತದೆ. ಕೆಲವು ಸಲ ಮನುಷ್ಯನಿಗೆ ಪ್ರೀತಿ ಕೊಡ್ಬೇಕ್ರಿ, ಭಾವನೆ ಕೊಡಬೇಕು. ಮೊಸಳೆ ಹೊಸಳಿನಲ್ಲಿ 8 ಜನ ಸತ್ತೋದ್ರಲ್ಲ ಹುಡುಗರು,
ಸರ್ಕಾರ ಪರಿಹಾರ ಘೋಷಣೆ ಮಾಡೋದು ಅವ್ರಿಗೆ. ಒಂದೊಂದು ಪಕ್ಷ 2 ಲಕ್ಷ ಕೊಡ್ತೀವಿ ಅಂದವ್ರೆ. ಪ್ರಧಾನಮಂತ್ರಿಗಳು ಪರಿಹಾರ ಘೋಷಣೆ ಮಾಡವ್ರೆ. ಆ ತಾಯಿ ಅಂತಾಳೆ, ಅಯ್ಯೋ ನಾನೇ ಕೊಡ್ತೀನಿ, ಹೊಲ ಮಾರ್ಬಿಟ್ಟು ನಾನೇ 50 ಲಕ್ಷ ಕೊಡ್ತೀನಿ, ನನ್ನ ಮಗನ ಕೊಟ್ಟಿರ ಅಂತ ಕೇಳ್ತಾಳೆ. ಅದಕ್ಕೆ ಜೀವ ಎಲ್ಲಕ್ಕಿಂತ ದೊಡ್ಡದು. ಜೀವ ಅಷ್ಟೇ ಅಲ್ಲ, ಈ ಜನ್ಮ ಅಂತೂ ಜಗತ್ತಲ್ಲಿ ಎಲ್ಲಕ್ಕಿಂತ ದೊಡ್ಡದು. ಒಳ್ಳೆ ಮಗ ಅಂದರೆ ಡಾಕ್ಟರ್ ಆದವ್ರ, ಇಂಜಿನಿಯರ್ ಆದವ್ರ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದವ್ರ, ಕಾಂಟ್ರಾಕ್ಟ್ದಾರರ, ಯಾರು ಒಳ್ಳೆ ಮಗ? ಅವ್ರೇನಾಗ್ತಾರೋ ಗೊತ್ತಿಲ್ಲ. ಡಾಕ್ಟ್ರೇ ಆಗ್ಬೋದು, ಇಂಜಿನಿಯರೇ ಆಗ್ಬೋದು, ಏನೇ ಆಗ್ಬೋದು, ಅಥವಾ ಕೂಲಿ ಕೆಲಸ ಬೇಕಾದ್ರೆ ಮಾಡ್ಬೋದು. ಯಾವ ವ್ಯಕ್ತಿ ತನ್ನ ತಂದೆ ತಾಯಿ ತನ್ನ ಹುಟ್ಟದೂರೊಳಗೆ ತಲೆ ಎತ್ಕೊಂಡು ಓಡಾಡುವಂಗೆ ಬದುಕ್ತಾವನೋ ಅವನು ನಿಜವಾಗ್ಲೂ ಒಳ್ಳೆ ಮಗ. ಅಪ್ಪ ಅವನ ಗೌರವ ಯಾರು ಕಳೆದಿಲ್ವೋ ಅವನು ಒಳ್ಳೆ ಮಗ. ಅತಿ ಹತಾಶೆ ಯಾವುದು ಗೊತ್ತಾ ಜೀವನದಲ್ಲಿ? ಯಾವ ತಂದೆ ತಾಯಿ ಮಕ್ಕಳಿಗೆ ಸಾವು ಕೇಳಬಾರ್ದು, ಕೇಳುವಂಗೆ ಬದುಕ್ತಾರೆ ಕೆಲವು ಮಕ್ಕಳು. ಭಗವಂತ ಎಲ್ಕ ಸಾವು ಕೊಡ್ತೀನಿ, ನನ್ನ ಮಗನ ಕೊಟ್ಬಿಡು ಅಂದವ್ರು ಎಷ್ಟೋ ಜನ. ಅಷ್ಟು ಕೆಟ್ಟದಾಗಿ ನಡ್ಕೊಂಡವ್ರೆ ತಂದೆ ತಾಯಿ ಮುಂದೆ. ಅದಕ್ಕೆ ಒಳ್ಳೆ ಮಕ್ಕಳು ಅಂದರೆ ನಾವು ಬರೀ ದುಡ್ಡೆಲ್ಲ ಲೆಕ್ಕ ಹಾಕೋದು. ವಿದ್ಯಾವಂತನಾದರೆ ಅಮೆರಿಕಕ್ಕೆ ಹೋದರೆ, ಜಪಾನ್ಗೆ ಹೋದರೆ, ಲಂಡನ್ಗೆ ಹೋದರೆ ಏನ್ರಿ ಬಂದು ಪ್ರಯೋಜನ? ಮೊನ್ನೆ ನಮ್ಮ ದೊಡ್ಡ ಆಸ್ಪತ್ರೆ ಹತ್ರ ಒಬ್ರು ರಿಟೈರ್ಡ್ ಸ್ಕೂಲ್ ಮಾಸ್ಟರ್ ನಿಂತಿದ್ರು. ಸಾರ್ ನಮಸ್ಕಾರ ಅಂದೆ. ನಮಸ್ಕಾರ ಬಾಪ ಅಂದರು. ಚೆನ್ನಾಗಿದ್ದೀರಾ ಅಂದೆ. ಏನೋ ಚೆನ್ನಾಗಿವ್ ನಿನ್ನದೊಂದು ಮಾತಲ್ವ ಅವಯ್ಯ, ಚೆನ್ನಾಗಿವಂಕಂಬಾರೋ, ನಿನ್ನಂಗೆ ತ್ರೀಕ ನಿಂತಿದ್ದಾನೆ ಅಂದ ಅವನು. ಆಯಿತು ಬಿಡಪ್ಪ, ನಾ ತ್ರೀಕ ನಿಂತವನೆ. ಮಕ್ಕಳು ಅಂದೆ. 3 ಜನ ಮಕ್ಕಳು, ಎಲ್ಲ ಗ್ರ್ಯಾಜುಯೇಟಲ್ಲಿ ನಮ್ಮ ಮಕ್ಕಳು. ಇಡೀ ಡಿಸ್ಟಿಕ್ಗೆ ಫಸ್ಟು ನನ್ನ ದೊಡ್ಡ ಮಗ, ಗೊತ್ತಿಲ್ಲ ನಿನಗೆ, ಪೇಪರ್ಲೆಲ್ಲ ಬಂದಿತ್ತಲ್ಲ ಆಗ. ಆಯ್ತು ಸರ್, ಎಲ್ಲವನೀಗ ಅವನು ಅಮೆರಿಕದಲ್ಲಿ ಸೆಟ್ಲ್ ಆಗವನೆ, ಅಮೆರಿಕದಲ್ಲೇ ಅವನು. ಎರಡನೇನು ಏನು ಅವನಿಗಿಂಟು ಕಮ್ಮಿ ಇಲ್ಲ. ಅವನು ಭಾಳ ಫಾಸ್ಟ್. ಎರಡನೇನು ಭಾಳ ಫಾಸ್ಟ್. ಅವನು ಜಪಾನೆಲ್ಲ ಅವನು. ಮತ್ತು ಮಗಳು ಅಂದೆ. ಮಗಳು ಮೈಸೂರಿಗೆ ಮದುವೆ ಮಾಡಿದ್ದೋ, ಮೈಸೂರಿಗೆ ಕೊಟ್ಟಿದ್ದೋ, ಅವರು ಬೊಂಬೈಲಿ ಸೆಟ್ಲ್ ಆಗವ್ರೆ. ನೀವು ಅಂದೆ. ಶುಗರ್ ಟೆಸ್ಟ್ ಮಾಡ್ಸಕ್ಕೆ ಬಂದೇವನಿಲ್ಲ ಮದ್ದೂರಿಗೆ ಅಂದರು. ಆಮೇಲೆ ಊರಲ್ಲಿ ಮನೆ ಅಂದೆ. ಮನೆ ಗೊತ್ತಿಲ್ವ ನಿನಗೆ? ದಡ್ಡ ನೀನು, ಬಂದು ನೋಡು. ನಮ್ಮಿಡೀ ತಾಲೂಕಲ್ಲೇ ನಮ್ಮ ಥರ ಮನೆ ಇಲ್ಲ ಯಾರ್ದು. 65 ಚದರ ನಮ್ಮ ಮನೆ ಅಂತ ಮನೆ ನಮ್ಮದು. ಆಮೇಲೆ ನಿಮ್ಮ ಹೆಂಗಸರು ಅಂದೆ. 8 ವರ್ಷ ಆಯಿತು ಕಣ ಸತ್ತೋಗ್ಬಿಟ್ರು ಅಂದ. ಸತ್ತೋಗ್ಬಿಟ್ರ? ನಿಂಗೆ ಫೋನ್ ಮಾಡಿಸಿದ್ನಲ್ಲ, ನೀವು ಬರಲಿಲ್ಲ ಅಂದ. ಏನೋ ಗೊತ್ತಾಗಲ್ಲ ಬಿಡಿ ಸರ್. ಆಮೇಲೆ ನಿಮಗೆ ಊಟ ಅಂದೆ. ತಮ್ಮನ ಸೊಸೆ ಅಲ್ಲೇ ಪಕ್ಕದ ಬಿದ್ದು ಮಾಡಿಕೊಡ್ತಾಳೆ ಅಂದ. ನಾನು ಬದ್ಪತ ಅನ್ಕೊಂಡೆ. 65 ಚದರ ಮನೇಲಿ ಗಾಳಿ ಸುತ್ತಂಗೆ ನಿಂತವನೆ. ಇಟ್ಕೊಡೋರು ದಿಕ್ಕಿಲ್ಲ. ತಮ್ಮನ ಸೊಸೆ ಇಟ್ಕಾಯ್ಕ ಕೂತವನೆ. ಒಂದಿನ ಏನಾರ ಯಾಕೆ ಲೇಟು ಅಂದ್ರು ನಾಳಕ್ಕಿಂದ ಅದು ಕಟ್ಟು. ನಾ ಸೂಪರಾಗಿ ಇವನೇ ತಿರಿಕ ನಿಂತಿದ್ದೀಯ ಅಂತ ನನಗಂತಾನೆ. ಒಂದು ಹೊತ್ತಲ್ಲಿ ಅದೇ ಹೇಳಕ್ಕಂದ್ರೆ ಬಾಯಿ ಬಿಡ್ಕೊಂಡು ಅವನ ಫ್ರಿಜ್ಜೊಳಗೆ ಮುಡ್ಬೇಕು ತಗೊಂಡೋಗಿ. ಮಕ್ಕಳು ಬರೋ ಗಂಟೆ ಕಾಯಬೇಕು. ಯಾವುದ್ರಿ ಶ್ರೀಮಂತಿಗೆ? ಮಗ ಅಲ್ಲವನೇ ಅಂತ ಹೇಳ್ಕೊ ಓಡಾಡೋದಾ? ಮಗ ನನ್ನ ಕಷ್ಟ ಸುಖಕ್ಕವನೇ, ನನ್ನ ಚೆನ್ನಾಗಿ ನೋಡ್ಕೊತವನೆ, ನಾನು ಅಲ್ಲೇ ಅವನ ಜೊತೆಲಿ ಅವನೇ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಂಡವನೇ. ಅಯ್ಯೋ ನನ್ನ ಕಂಡ್ರೆ ಭಾಳ ಪ್ರೀತಿ. ಅವನು ಬೇಕ್ರಿ ಮಗ. ಎಲ್ಲಿ ದುಡ್ಡು ಕಳಿಸ್ಬಿಟ್ರೆ ಮಗನ, ತಿಂಗಳಿಗೆ 20-25 ಸಾವಿರ ಫೋನ್ಪೇ ಮಾಡಿಬಿಟ್ರೆ ಮಗನ. 85 ವರ್ಷದ ಮುದುಕಿ ಮುರುಕ ಮನಗವಳೆ. ಬೆಂಗಳೂರಿನ ಬರ್ತಾನೆ ಮಗ. ಊರೆಲ್ಲ ಕಾಣುವಂಗೆ ಬಂದಾಗೆಲ್ಲ 3 ಸಾವಿರ ಕೊಡ್ತೀನಲ್ಲ, ನಿಂಗೆ ಹೆಂಗೆ ಕಷ್ಟ ಅಂತಾನೆ. 3 ಸಾವಿರ ದುಡ್ಡು ತಗೊಂಡು ಅಮ್ಮನ ಗೋಬಿ ಮಂಚೂರಿ ತಿನ್ನೋಕೆ ಹೋದಾಳ. ಯೋಚಿಸ್ಬೇಕಲ್ವಾ? ದುಡ್ಡಿಂದ ಅಳಿದಲ್ರಿ ತಂದೆ ತಾಯಿಗಳನ್ನ, ದುಡ್ಡಿಂದ ಅಳಿದಲ್ಲ. ದೊಡ್ಡ ಆಗರ್ಭ ಶ್ರೀಮಂತ 16 ಫ್ಯಾಕ್ಟ್ರಿ ಇದ್ದು, ಬೇಕಾದಷ್ಟು ಆಳು ಕಾಳು ಅವನಿಗೆ. ಹೆಂಡ್ತಿ ಒಬ್ಬನೇ ಮಗ. ಆ ಹೆಂಡ್ತಿಗೇನೋ ಕಾಯಿಲೆ ಬಂದು ಸತ್ತೋಗ್ಬಿಟ್ಲು. ಆ ಪುಟ್ಟ ಮಗುವಿಗೆ ಪ್ರೀತಿ ಇಲ್ಲ ನೋಡಿ. ಅವನ ಪ್ರೀತಿ ಇಲ್ಲ. ಕೊನೆ ಪಕ್ಷ ಮಗು ಅನ್ಕತ್ತು ನಮ್ಮ ಅಪ್ಪನಾರು ಅವನೆಲ್ಲ ಅಂತ. ಯಾವಾಗಾರ ಬರೋದು, ಅಪ್ಪ ಏನಪ್ಪ ನೀನು ಒಂದು ವಾರದಲ್ಲಿ ಹೋದೋ ಈಗ ಬಂದಿದ್ದೀರಪ್ಪ, ಬೇಜಾರಾಯ್ತದ, ನಡಿಯಪ್ಪ ನಾನೆಲ್ಲಾರ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದು ಬಾ. ನನ್ನಂಗೆಲ್ಲ ಕರಿಬೇಡ, ತಗೋ 1 ಸಾವಿರ ಕೊಡ್ತೀನಿ, ಹೋಗಿದ್ದು ಬರೋ. ನೋಡಿ, ಆ ಮಗು ಕೇಳ್ದಾಗ ದುಡ್ಡು ಕೊಡೋದು. ಅಪ್ಪ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಡೇ ಅಂತೆ, ಅಪ್ಪ ಅಮ್ಮನ ಕರ್ಕಬ್ಬ ಅಂದವ್ರೆ. ಅಮ್ಮ ಅಂತೂ ಇಲ್ಲ, ನೀನಾರು ಬಾಪ. ನಾ ಬರಲ್ಲ ಕಣೋ, ನಂಗೆ ಟೈಮ್ ಇಲ್ಲ. ಅಲ್ಲಿ ಸಂಪಾದನೆ ಮಾಡ್ಕೋಬೇಕು, ತಗೋ 500 ರೂಪಾಯಿ ಕೊಡ್ತೀನಿ ಹೋಗು. ಆ ಮಗು ಎಲ್ಲಿಗಾರ ಕರೀಲಿ ದುಡ್ಡೊಂದು ಕೊಡ್ತಿದ್ದ ಅಷ್ಟೇ ಅವನು. ಕೊನೆಗೆ ಅವನು ಬೆಳೆದು ದೊಡ್ಡವನಾದ. ಆ ಹುಡುಗ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ. ಈ ದುಡಿತಿದ್ನಲ್ಲ ಅಪ್ಪ ಲಕ್ಕು ಹೊಡೆದು ಮನಿಕಂದ. ಮನಗವನೇ ಒಂದಿನ ಮಗ ಒಯ್ತಾ ಇದ್ದ. ಅಪ್ಪ ಮಗನೇ ಅಂದ. ಏನಪ್ಪ ಅಂದ. ಯಾಕೋ ಆಯ್ತಿಲ್ಲ ಕಣಪ್ಪ, ಕೈ ಕಾಲು ಸೇದ್ದಂಗೆ ಆಯ್ತವ ಕಲ, ತಡ್ಕೋಕೆ ಆಯ್ತಲ್ಲ ಕಲ ಅಂದ. ಹೌದೇ, ತಗೋ 5 ಸಾವಿರ ತಗೋ, ಆಸ್ಪತ್ರೆಗೆ ಹೋಗಿದ್ದು ಬಾ ಅಂದ.
ನಾನು ಹೆಂಗ್ಲ ಹೋಗೋಣ ಅಂದ. ನೀನು ಹಂಗೆ ಅಲ್ವಪ್ಪ ಕೊಡ್ತಿದ್ದು, ಹೋಗಿದ್ದು ಬಾ ದುಡ್ಡು ತಗೊಂಡು ಬಿಡ್ಕಾಡೋದು ಹೋದ ಅವನು. ಮಾಡಿದ್ದುಣ್ಣು ಮಹಾರಾಯ. ಅದಕ್ಕೆ ಎಲ್ಲವನ್ನು ಕೂಡ ಹಣದಿಂದ ಅಳಿಯೋ ತಪ್ಪಾಗ್ತದೆ. ಕೆಲವು ಸಲ ಮನುಷ್ಯನಿಗೆ ಪ್ರೀತಿ ಕೊಡ್ಬೇಕ್ರಿ, ಭಾವನೆ ಕೊಡಬೇಕು. ಮೊಸಳೆ ಹೊಸಳಿನಲ್ಲಿ 8 ಜನ ಸತ್ತೋದ್ರಲ್ಲ ಹುಡುಗರು, ಸರ್ಕಾರ ಪರಿಹಾರ ಘೋಷಣೆ ಮಾಡೋದು ಅವ್ರಿಗೆ. ಒಂದೊಂದು ಪಕ್ಷ 2 ಲಕ್ಷ ಕೊಡ್ತೀವಿ ಅಂದವ್ರೆ. ಪ್ರಧಾನಮಂತ್ರಿಗಳು ಪರಿಹಾರ ಘೋಷಣೆ ಮಾಡವ್ರೆ. ಆ ತಾಯಿ ಅಂತಾಳೆ, ಅಯ್ಯೋ ನಾನೇ ಕೊಡ್ತೀನಿ, ಹೊಲ ಮಾರ್ಬಿಟ್ಟು ನಾನೇ 50 ಲಕ್ಷ ಕೊಡ್ತೀನಿ, ನನ್ನ ಮಗನ ಕೊಟ್ಟಿರ ಅಂತ ಕೇಳ್ತಾಳೆ. ಅದಕ್ಕೆ ಜೀವ ಎಲ್ಲಕ್ಕಿಂತ ದೊಡ್ಡದು. ಜೀವ ಅಷ್ಟೇ ಅಲ್ಲ, ಈ ಜನ್ಮ ಅಂತೂ ಜಗತ್ತಲ್ಲಿ ಎಲ್ಲಕ್ಕಿಂತ ದೊಡ್ಡದು.